ಹಲೋ ಬಂಧು ಮಿತ್ರರೇ, ನಾವಿಂದು ಮೀನು ಸಾರನ್ನು ಮಾಡುತ್ತಿದ್ದೇವೆ. ಈಗ ನಾವು ಮೀನು ಸಾರು ಮಾಡಲು ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳನ್ನು ತೆಗೆದುಕೊಂಡಿದ್ದೇವೆ. ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಚೆನ್ನಾಗಿ ಹುರಿಯಬೇಕು. ನಂತರ ಎಲ್ಲವನ್ನು ಚೆನ್ನಾಗಿ ಹುರಿದ ನಂತರ ಜೀರಿಗೆಯೊಂದನ್ನು ಬಿಟ್ಟು ಎಲ್ಲವನ್ನು ಹುರಿಯಬೇಕು. ಸಾರನ್ನು ಮಾಡಿಕೊಳ್ಳುತ್ತಿದ್ದೇವೆ. ನೀವು ಈ ಥರ ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತದೆ. ಇಷ್ಟು ಆದ ಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕಿಕೊಳ್ಳಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಮಿಕ್ಸಿಗೆ ಹಾಕಿಕೊಳ್ಳಬೇಕು. ಎಲ್ಲವನ್ನು ಹಾಕಿಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಬೇಕು. ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಆದ ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಖಾರವನ್ನು ಹಾಕಿಕೊಂಡು, ನಂತರ ಮಿಕ್ಸಿ ಮಾಡಿದ ಮಸಾಲೆಯನ್ನು, ಕಾಯ್ದ ಎಣ್ಣೆಗೆ ಮಸಾಲೆಯನ್ನು ಹಾಕುತ್ತಿದ್ದೇವೆ. ಆ ಮಸಾಲೆಯನ್ನು ಚೆನ್ನಾಗಿ ಕಲಿಸಿಕೊಂಡು ಸ್ವಲ್ಪ ಹೊತ್ತು ಕುದಿಯಲು ಬಿಟ್ಟು, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಅರಿಶಿಣ, ಅದಾದ ಮೇಲೆ ಮಸಾಲೆಯನ್ನು ಮಿಕ್ಸಿ ಮಾಡಿದ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿಕೊಂಡು ಅದನ್ನು ಆ ಮಸಾಲೆಗೆ ಹಾಕಬೇಕು. ಅದಾದ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಹುಣಸೆ ಹುಳಿಯನ್ನು ಹಾಕಿ ಹಿಂಡಬೇಕು. ಅದಾದ ಮೇಲೆ ನಾವು ತಂದ ಮೀನನ್ನು ಆ ಕುದಿಯುತ್ತಿರುವ ಮಸಾಲೆಗೆ ಒಂದೊಂದಾಗಿ ಬಿಡಬೇಕು. ಒಂದೊಂದಾಗಿ ಹಾಕಿದ ನಂತರ ಸಾರು ರೆಡಿಯಾಗುತ್ತದೆ. ಅದನ್ನು ಸ್ವಲ್ಪ ಸಮಯದವರೆಗೆ ಕುದಿಯಲು ಬಿಡಬೇಕು. ಆ ನಂತರ ನಾವು ಈಗ ಫ್ರೈ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಬನ್ನಿ. ಮೀನದ ಫ್ರೈ ಮತ್ತು ಸಾರು ಹಾಗೂ ರೊಟ್ಟಿಯ ಜೊತೆಗೆ ತಿನ್ನುವುದರಲ್ಲಿ ಮಜವೇ ಬೇರೆ. ನಾವೀಗ ತೊಳೆದ ಮೀನಕ್ಕೆ ರುಚಿಗೆ ತಕ್ಕಷ್ಟು ಖಾರವನ್ನು ಹಾಕಿಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು. ಉಪ್ಪನ್ನು ಹಾಕಿಕೊಂಡ ನಂತರ ರುಚಿಗೆ ತಕ್ಕಷ್ಟು ಅರಿಶಿಣವನ್ನು ಹಾಕಬೇಕು. ಸ್ವಲ್ಪ ಹಾಕಿದರೆ ಚೆನ್ನಾಗಿರುತ್ತದೆ. ನಂತರ ಹುಣಸೆ ಹುಳಿಯನ್ನು ಹಾಕಬೇಕು. ಅದನ್ನು ಹಿಂಡಿ ಹಾಕಬೇಕು. ನಾವು ಹಿಂಡಿ ಇಟ್ಟುಕೊಂಡಿದ್ದೇವೆ, ಅದಕ್ಕಾಗಿ ಹಾಗೆಯೇ ಹಾಕುತ್ತಿದ್ದೇವೆ. ಅದಾದ ಮೇಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕಲಸಿದ ನಂತರ ಎಷ್ಟು ಕೆಂಪಾಗಿವೆ ನೋಡಿ. ಇದನ್ನು ಈಗ ರವೆಗೆ ಮೆತ್ತಿ ಎಣ್ಣೆಯಲ್ಲಿ ಬಿಡಬೇಕು. ನೋಡಿ, ಹೀಗೆ ಬಿಡಬೇಕು. ರವೆಯಲ್ಲಿ ಚೆನ್ನಾಗಿ ಮೆತ್ತಿದ ನಂತರ ಹುರಿದ ಎಣ್ಣೆಯಲ್ಲಿ ಬಿಡಬೇಕು. ಒಂದೊಂದಾಗಿ ಬಿಡಬಾರದು, 3 ಒಮ್ಮೆ ಬಿಡಬೇಕು. ಮೂರನ್ನು ಬಿಟ್ಟ ನಂತರ ಅದರ ಮೇಲೆ ಒಂದು ತಾಟನ್ನು ಮುಚ್ಚಿ 5 ನಿಮಿಷಗಳ ಕಾಲ ಬಿಟ್ಟು ಆಮೇಲೆ ಹೊರತೆಗೆದಾಗ ಹೀಗೆ ಆಗಿರುತ್ತವೆ. ಇವನ್ನು ಹೊಳ್ಳಿಸಿ ಹಾಕಬೇಕು.
ಆನಂತರ ಇವುಗಳನ್ನು ಒಂದು ಪ್ಲೇಟಿಗೆ ಅಥವಾ ತಾಟಿಗೆ ತೆಗೆದುಕೊಳ್ಳಬೇಕು. ನೋಡಿ ನಮ್ಮ ಫ್ರೈಗಳು ಹೇಗಾಗಿವೆ. ಈ ರೆಸಿಪಿ ನಿಮಗೂ ಇಷ್ಟವಾದರೆ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ಸಾರನ್ನು ನೋಡಿ ಎಷ್ಟು ರುಚಿಕರವಾಗಿ ಕಾಣುತ್ತಿದೆ. ಈಗ ಮೀನು ಫ್ರೈ ಜೊತೆಗೆ ಸಾರನ್ನು ತೆಗೆದುಕೊಂಡು ಅದರ ಜೊತೆಗೆ ಸ್ವಲ್ಪ ರೊಟ್ಟಿಯನ್ನು ತೆಗೆದುಕೊಂಡು ಹಚ್ಚಿಕೊಂಡು ತಿಂದರೆ ಎಷ್ಟು ರುಚಿಕರವಾಗಿರುತ್ತದೆವಲ್ಲವೇ. ಇಷ್ಟವಾದಲ್ಲಿ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.